ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಈಗ ನಾವು ಇದ್ರ ಜೊತೆ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ಮಾಡೋಣ. ಸ್ನೇಹಿತರೆ, ಈಗ ನಮ್ಮ ಹತ್ರ ಇಲ್ಲೊಂದು ಫೈಲ್ ಇದೆ. ಈ ಫೈಲಲ್ಲಿ ಸುಮಾರು ಮಾರ್ಕ್ಸ್ ಕಾರ್ಡ್ಗಳು, ಏನೇನೋ ಸರ್ಟಿಫಿಕೇಟ್ಗಳು, ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಇದನ್ನು ನಾನು ಫೈಲಿಂದ ತೆಗಿಯೋದಿಲ್ಲ ಯಾವುದೇ ಡಾಕ್ಯುಮೆಂಟನ್ನು. ಸೊ ಕವರ್ ಒಳಗಿಂದ ತೆಗಿದೇನೆ ಹಾಗೆ ಕರೆಕ್ಟಾಗಿ ಓದುತ್ತಾ ಇಲ್ವಾ ಅಂತ ನೋಡೋಣ. ಈಗ ಕ್ಯಾನ್ ಯು ಟೆಲ್ ಮಿ ಎಕ್ಸಾಕ್ಟ್ಲಿ ವಾಟ್ ಮಾರ್ಕ್ಸ್ ಕಾರ್ಡ್ ಇಸ್ ದಿಸ್? This marks card appears to be for the Secondary School Leaving Certificate SSLC examination in India. Are you sure about the color of my shirt? It is a light blue with black and dark blue lines. ಅದೇ ತುಪ್ಪದ ಡಬ್ಬಿ ಸಿಕ್ಕಿದೆ, ಅದೇ ನಾನು ಇದರಲ್ಲಿ ತೋರಿಸಿದ್ನಲ್ಲ ಲೈಟ್ ಟ್ವಿಟರಲ್ಲಿ, ಅದೇ ಡಬ್ಬ. ವಾಟ್ಸ್ ದ ಪ್ರೈಸ್ ಆಫ್ ದಿಸ್ ಹನಿ? The price of the honey is 68 rupees and 68 paise. Can you tell me the expiry date? Yes, the expiry date is the 30th of June 2024. Whose salary slip is this? The name on the salary slip is Guttak Singh. What is the net salary? The net salary is... What are the deductions? Okay, the deductions listed are EGIS, KGID, NPS. Can you tell me the allowances? The allowances listed on the salary slip are DA, HRA, CCA, MED, IR, and B. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ಟ್ಯೂಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸ್ನೇಹಿತರೆ, ಇವತ್ತು ನಾನು ನಿಮ್ನೆಲ್ಲ ಮತ್ತೊಂದು ವಿಶೇಷವಾದ ಟ್ಯೂಟೋರಿಯಲ್ ಜೊತೆ ಭೇಟಿ ಆಗ್ತಾ ಇದ್ದೀನಿ. ಆ ವಿಶೇಷವಾದ ಟ್ಯೂಟೋರಿಯಲ್ ಯಾವುದು ಅಂತ ನೋಡೋದಕ್ಕಿಂತ ಮುಂಚೆ ನಮಗೆ ಸೂಪರ್ ಥ್ಯಾಂಕ್ಸ್ ಕೊಟ್ಟವರಿಗೆ ಒಂದು ಧನ್ಯವಾದಗಳನ್ನ ಹೇಳ್ಬಿಡೋಣ. ಅವ್ರ ಹೆಸರುಗಳನ್ನ ನೋಡೋದಾದ್ರೆ ಸೋಮಪ್ಪ ಹೊಸಕೋಟೆ, ರಾಜ್ಕುಮಾರ SRV, ಅರುಣ್ ಕುಮಾರ್ S, ಬಿಂದಾಸ್ ಮ್ಯೂಸಿಕ್, ಗೌರಮ್ಮ ಕಾಕಂಬಿ, ಮಂಜುನಾಥ್ ಸುಣಗಾರ್, ವಿನಯ್ ಕುಮಾರ್, ಮಲ್ಲಪ್ಪ ಮೇಟಿ, ಸ್ವಾಮಿ S. ಇಷ್ಟು ಜನ 40 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಕೊಟ್ಟಿರ್ತಾರೆ. ಹಾಗೆ ರುದ್ರೇಶ C, ವಿಜಯ್ ಕುಮಾರ್ ಕುಂಬಾರ್, ನಿಂಗೇಗೌಡ, ಪ್ರವೀಣ್ ಭಂಡಾರಿ, ರಂಜಿತಾ HP ಈ ಇಷ್ಟು ಜನ 100 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಕೊಟ್ಟಿರ್ತಾರೆ. ಲಕ್ಷ್ಮಣ್ ಗಾಯಕ್ವಾಡ್ ಮತ್ತು ಕಿರಣ್ ಕುಮಾರ್ ಇವರು ಇಬ್ರು 200 ರೂಪೀಸ್ನ ಒಂದು ಸೂಪರ್ ಥ್ಯಾಂಕ್ಸ್ ಕೊಟ್ಟಿರ್ತಾರೆ. ಸೂಪರ್ ಥ್ಯಾಂಕ್ಸ್ ಮೂಲಕ ಕಾಂಟ್ರಿಬ್ಯೂಟ್ ಮಾಡಿದಂತ ಈ ಇಷ್ಟು ಜನರು ಕೂಡ ಕನ್ನಡ ತಂತ್ರಾಂಶದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಈ ಸಪೋರ್ಟ್ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋ ಕಾಮೆಂಟ್ಸ್. ಭಾಳ ಅಂದರೆ ಭಾಳ ಸಂತೋಷವಾಗಿದೆ. ನಮಗೆ ಟ್ಯೂಟೋರಿಯಲ್ಸ್ ಮಾಡೋದಕ್ಕೆ ಇನ್ನಷ್ಟು ಉತ್ಸಾಹ ಬಂದಿದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಎಲ್ಲ ಈ ಟ್ಯೂಟೋರಿಯಲ್ನ ರೆಕಾರ್ಡ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ. ಬಟ್ ನಿಮ್ಮ ಸಪೋರ್ಟ್ ನೋಡಿ ಆ ಎಲ್ಲ ಕಷ್ಟನೂ ಮರ್ತೋದಂಗಾಯಿತು ಸ್ನೇಹಿತರೆ. ಸೊ ಈ ರೀತಿ ನಮಗೆ ಸಪೋರ್ಟ್ ಸಿಕ್ಕಾಗ ಇನ್ನಷ್ಟು ಎನರ್ಜಿ ಬರುತ್ತೆ, ಇನ್ನಷ್ಟು ಸಮಯವನ್ನು ಡೆಡಿಕೇಟ್ ಮಾಡೋಕ್ಕೆ ಇನ್ಸ್ಪಿರೇಷನ್ ಸಿಗುತ್ತೆ. ನಿಮಗೂ ಕೂಡ ನಮ್ಮ ಕನ್ನಡ ತಂತ್ರಾಂಶ ಟ್ಯೂಟೋರಿಯಲ್ಸಿಂದ ಏನಾದರೂ ಹೆಲ್ಪ್ ಆಗ್ತಾ ಇದೆ, ಏನಾದರೂ ಹೊಸ ವಿಷಯ ಕಲಿತಾ ಇದೀನಿ ಅಂತ ಅನಿಸಿದ್ರೆ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಸ್ನೇಹಿತರೆ. ಈಗ ಇವತ್ತಿನ ಟಾಪಿಕ್ಗೆ ಬರೋಣ. ಸ್ನೇಹಿತರೆ, ಇವತ್ತು ಕೂಡ ನಾನು ನಿಮಗೆಲ್ಲ ಅಲೈ ರೀತಿಯಲ್ಲೇ ಕೆಲಸ ಮಾಡೋಂಥ ಮತ್ತೊಂದು AI ಬಗ್ಗೆ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಕಳೆದ ಸಲ ನಾನು ಏನು ಅಲೈ ಬಗ್ಗೆ ಟ್ವಿಟರಲ್ಲಿ ಮಾಡಿದ್ದೆ, ಇದಕ್ಕೆ ಬಹಳನೇ ಹ್ಯೂಜ್ ರೆಸ್ಪಾನ್ಸ್ ಬಂತು ಸ್ನೇಹಿತರೆ. ತುಂಬ ಜನ ವಿಡಿಯೋ ನೋಡಿದ್ರಿ, ಶೇರ್ ಮಾಡಿದ್ರಿ, ಲೈಕ್ ಮಾಡಿದ್ರಿ, ಕಾಮೆಂಟ್ ಮಾಡಿದ್ರಿ, ಸಬ್ಸ್ಕ್ರೈಬ್ ಮಾಡಿದ್ರಿ, ಹಾಗೆ ಸೂಪರ್ ಥ್ಯಾಂಕ್ಸ್ ಮೂಲಕನೂ ಸಪೋರ್ಟ್ ಮಾಡಿದ್ರಿ. ತುಂಬ ಜನ ಮೆಸೇಜ್ ಮಾಡಿ ಹೇಳಿದ್ರಿ, ಕಾಲ್ ಮಾಡಿ ಹೇಳಿದ್ರಿ, ಗ್ರೂಪಲ್ಲಿ ಹೇಳಿದ್ರಿ, ತುಂಬ ಹೆಲ್ಪ್ ಆಯಿತು ಅಂತ. ಭಾಳ ಸಂತೋಷ ಸ್ನೇಹಿತರೆ. ಆದರೆ ಅಲೈ ಇನ್ನೂ ಕೂಡ ಬೀಟಾ ಟೆಸ್ಟಿಂಗ್ ಸ್ಟೇಜಲ್ಲಿ ಇರೋದ್ರಿಂದ ಅದಕ್ಕೆ ಸ್ಲಾಟ್ಸ್ ತುಂಬಾ ಕಡಿಮೆ ಇದೆ. ಸೊ ಎಲ್ಲರೂ ಇನ್ಸ್ಟಾಲ್ ಮಾಡ್ಕೊಳಕ್ಕೆ ಸಿಗೋದಿಲ್ಲ. ಒಂದು ಸ್ವಲ್ಪ ಜನ ಇನ್ಸ್ಟಾಲ್ ಮಾಡಿದ ತಕ್ಷಣ ಸ್ಲಾಟ್ಸ್ ಫುಲ್ ಆಗಿಬಿಟ್ಟಿದೆ. ಮೊನ್ನೆ ಕಂಪ್ಲೇಂಟ್ ಮಾಡ್ತಾ ಇದ್ರು, ಸರ್ ಇನ್ಸ್ಟಾಲ್ ಆಗ್ತಾ ಇಲ್ಲ, ಇದು ಸ್ಲಾಟ್ಸ್ ಫುಲ್ ಅಂತ ಬರ್ತಾ ಇದೆ ಅಂತ. ಹಾಗಾಗಿ ಸುಮಾರು ಜನರಿಗೆ ಅಲೈನ ಯೂಸೇ ಮಾಡೋಕ್ಕಾಗ್ತಾ ಇಲ್ಲ. ಅಂಥವ್ರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಅಲೈ ರೀತಿಯಲ್ಲೇ ಕೆಲಸ ಮಾಡೋ ಅಂತ ಇನ್ನೊಂದು AI ಬಗ್ಗೆ ನಾನು ಇವತ್ತು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಆ AI ಯಾವುದಪ್ಪ ಅಂತಂದರೆ ಜೆಮಿನಿ 2.0 ಮೂಲಕ ಕೆಲಸ ಮಾಡೋ ಅಂತ ಗೂಗಲ್ AI ಸ್ಟುಡಿಯೋ. ಇದನ್ನು ನಾವು ಗೂಗಲ್ AI ಸ್ಟುಡಿಯೋ ಅನ್ನೋದಕ್ಕಿಂತ ಜೆಮಿನಿ 2.0 ಅಂತಲೇ ರೆಫರ್ ಮಾಡ್ತಾ ಹೋಗ್ತೀನಿ ನಾನು. ಸೊ ಈ ಜೆಮಿನಿ AI ಸ್ಟುಡಿಯೋ ಅಲೈಗಿಂತ ಇನ್ನೂ ಕ್ವಿಕ್ಕಾಗಿ ಕೆಲಸ ಮಾಡುತ್ತೆ. ಅದು ಹೇಗಪ್ಪ ಅಂತಂದರೆ, ಅಲೈ ಆದರೆ ಏನು ಮಾಡ್ತಾ ಇತ್ತು, ನಾವೇನಾದರೂ ಪ್ರಶ್ನೆ ಕೇಳಿದಾಗ ಲೆಟ್ ಮೀ ಟೇಕ್ ಅ ಲುಕ್ ಅಂತ ಹೇಳಿ ಫೋಟೋ ಕ್ಲಿಕ್ ಮಾಡಿಕೊಂಡು ಆಮೇಲೆ ನಮ್ಗೆ ಉತ್ತರವನ್ನು ಕೊಡ್ತಾ ಇತ್ತು. ಆದರೆ ಈ ಜೆಮಿನಿ 2.0 ಹಾಗಲ್ಲ ಸ್ನೇಹಿತರೆ. ಇದು ವಿಡಿಯೋ ಲೈವ್ ಸ್ಟ್ರೀಮಿಂಗ್ ಆಗ್ತಾ ಇರುತ್ತೆ. ಅಂತಂದರೆ ನೀವು ವಿಡಿಯೋ ಸ್ಟ್ರೀಮಿಂಗ್ ಆನ್ ಮಾಡಿದ ತಕ್ಷಣ ನಿಮ್ಮ ಬ್ಯಾಕ್ ಕ್ಯಾಮ್ರಾ ಮೂಲಕ ವಿಡಿಯೋ ಕಂಟಿನ್ಯೂಸ್ಲಿ ರನ್ ಆಗ್ತಾ ಇರುತ್ತೆ, ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇರುತ್ತೆ. ನೀವು ಯಾವುದೇ ಪೇಪರ್ ಆಗ್ಬೋದು, ಡಾಕ್ಯುಮೆಂಟ್ ಆಗ್ಬೋದು, ಅಥವಾ ಇನ್ನೇನಾದರೂ ಆಗಿರ್ಬೋದು, ಅದನ್ನು ಫೋಕಸ್ ಮಾಡಿ ಅದ್ರ ಬಗ್ಗೆ ಏನಾದರೂ ಪ್ರಶ್ನೆ ಕೇಳ್ಬೋದು. ಅಂದರೆ ಒಂಥರ ಲೈವ್ ವಿಡಿಯೋ ಕಾಲ್ ಅಟೆಂಡ್ ಮಾಡ್ದಂಗೆ. ನಾವು ಹೆಂಗೆ ವಿಡಿಯೋ ಕಾಲಲ್ಲಿ BMI ಐಸಲ್ಲೋ ಅಥವಾ ಬೇರೆ ಯಾವ್ದಾದ್ರು ವಾಟ್ಸಪ್ ಕಾಲ್ ಮಾಡಿ ನಮ್ಮ ಕಾಣೋಂಥವ್ರು ಯಾರಿಗಾದ್ರೂ ವಿಡಿಯೋ ಕಾಲಲ್ಲಿ ತೋರಿಸ್ತೀವಲ್ಲ, ಇಲ್ಲೇನಿದೆ, ಇದೇನು, ಇದರಲ್ಲಿ ಏನು ಬರ್ತಿದೆ ಅಂತ, ಆ ರೀತಿ ಲೈವ್ ವಿಡಿಯೋ ರನ್ ಆಗ್ತಾ ಇರುತ್ತೆ. ನೀವು ಜಸ್ಟು ಕ್ಯಾಮ್ರಾನಲ್ಲಿ ಫೋಕಸ್ ಮಾಡಿ ಪ್ರಶ್ನೆ ಕೇಳ್ತಾ ಹೋಗೋದು. ಓಕೆ, ಸೊ ಲೈವ್ ಕಾನ್ವರ್ಸೇಷನ್ಸ್ ಇರುತ್ತೆ ಇದರಲ್ಲೂ ಕೂಡ. ಸೊ ಇದು ಲೈವ್ ಸ್ಟ್ರೀಮಿಂಗ್ ಇರೋದ್ರಿಂದ ಅಲೈಗಿಂತ ಬೇಗ ರಿಪ್ಲೈ ಮಾಡುತ್ತೆ. ಹಾಗೆ ಇನ್ನೂ ಅಕ್ಯುರಸಿ ಕೂಡ ಚೆನ್ನಾಗಿದೆ ಇದರಲ್ಲಿ. ಈ ಅಲೈ ಅಥವಾ ಜೆಮಿನಿ 2.0 ಇಂಥ AIಗಳನ್ನ ನಾವು ಯೂಸ್ ಮಾಡೋದ್ರಿಂದ ನಾವು ಲೈಫಲ್ಲಿ ಇನ್ನಷ್ಟು ಇಂಡಿಪೆಂಡೆಂಟ್ ಆಗ್ಬೋದು. ಅದು ಯಾವ ಮಟ್ಟಿಗೆ ಅಂತಂದರೆ, ಇನ್ನು ಮುಂದೆ ನಾವು ಯಾವುದೇ ಒಂದು ಹಾರ್ಡ್ ಕಾಪಿ ಪೇಪರಲ್ಲಿ ಇದ್ದಿದ್ದು ಏನು ಅಂತ ಓದೋಕ್ಕಾಗಲ್ಲ ಅನ್ನೋ ಸಿಚುವೇಶನ್ ಇತ್ತಲ್ಲ, ಆ ಸಿಚುವೇಶನ್ ಇನ್ನು ಮುಂದೆ ಇರೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಅಷ್ಟರ ಮಟ್ಟಿಗೆ ಇದು ನಮಗೆ ಬೇರೆಯವ್ರ ಮೇಲಿನ ಡಿಪೆಂಡೆನ್ಸಿನ ಕಡಿಮೆ ಮಾಡುತ್ತೆ.
ಸೊ ಬ್ಲೈಂಡ್ಗೆ ಟೆಕ್ನಾಲಜಿ ಒಂದು ಕಣ್ಣಿದ್ದಂಗೆ. ನಾವು ಸುಮಾರು ಸಲ ಹೇಳ್ತಾ ಇರ್ತೀವಿ, ಬೇರೆಯವರು ಟೆಕ್ನಾಲಜಿನ ಕಲ್ತಿಲ್ಲ ಅಂದರೂ ಅವ್ರು ಬದುಕ್ಬೋದು, ಆದರೆ ಬ್ಲೈಂಡ್ಗೆ ಟೆಕ್ನಾಲಜಿನ ಕಲಿಯುವಂಥದ್ದು ಅನಿವಾರ್ಯ ಆಗಿರುತ್ತೆ. ಹಾಗಾಗಿ ನಾವು ಟೆಕ್ನಾಲಜಿಯಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇರುತ್ತೆ ಅನ್ನೋದನ್ನ ಅಪ್ ಟು ಡೇಟ್ ತಿಳ್ಕೊತಾನೆ ಇರಬೇಕು. ತಿಳ್ಕೊಂಡಿಲ್ಲ ಅಂತಂದರೆ ನಾವು ಹಿಂದುಳಿದು ಬಿಡ್ತೀವಿ. ಹಾಗೆ ನಾವು ಇನ್ನೊಬ್ಬರ ಮೇಲೆ ಎಲ್ಲೆಲ್ಲಿ ಡಿಪೆಂಡ್ ಆಗಬಾರ್ದು ಅಲ್ಲೂ ಕೂಡ ಡಿಪೆಂಡ್ ಆಗ್ತಾ ಇರ್ತೀವಿ. ಹಾಗಾಗಿ ಇಂಥ ಮಾಹಿತಿಗಳನ್ನ ನಾವು ಶೇರ್ ಮಾಡೋದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ. ನಾವು ತಿಳ್ಕೊಂಡ್ರೆ ಸಾಕಾಗೋದಿಲ್ಲ. ನಾವು ತಿಳ್ಕೊಂಡು ಜಸ್ಟ್ ಅದನ್ನ ಇನ್ನೊಬ್ರಿಗೆ ಶೇರ್ ಮಾಡೋದ್ರಿಂದ ನಮ್ಮಲ್ಲಿ ಏನೂ ಕಡಿಮೆ ಆಗಲ್ಲ, ಇನ್ನೂ ನಮ್ಮಿಂದ 4 ಜನರಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಈ ಟ್ಯುಟೋರಿಯಲ್ನ ಕೇಳೋದಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವು ಬೇರೆ ಟ್ಯುಟೋರಿಯಲ್ಸ್ನ ಶೇರ್ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ, ಇಂಥ ವೀಡಿಯೋಸ್ ಬಂದಾಗ ಖಂಡಿತವಾಗ್ಲೂ ಶೇರ್ ಮಾಡಿ. ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಹಾಕಿ, ಫೇಸ್ಬುಕ್ ಸ್ಟೇಟಸ್ಗೆ ಹಾಕಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿ. ಸುಮಾರು ಜನ ಎಲ್ಲ ಗ್ರೂಪ್ಸಲ್ಲಿ ಇರ್ತೀರಾ, ಅಲ್ಲೆಲ್ಲ ಶೇರ್ ಮಾಡಿ. ಭಾಳ ಇಂಪಾರ್ಟೆಂಟ್ ಟ್ಯುಟೋರಿಯಲ್ ಇದು, ಎಲ್ಲ ನೋಡಿ ಅಂತ ಹೇಳಿ. ನೋಡಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಇಂಪಾರ್ಟೆಂಟ್ ಇದು ಅನ್ನೋದು. ಓಕೆ, ಅಷ್ಟೇ ಅಲ್ಲದೆ ವಿಡಿಯೋ ಜಾಸ್ತಿ ಜನರಿಗೆ ರೆಕಮೆಂಡ್ ಆಗಬೇಕು ಅಂತಂದರೆ ವಿಡಿಯೋ ಜೊತೆ ಹೆಚ್ಚು ಎಂಗೇಜ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಏನಾದ್ರು ಒಂದು ಕಾಮೆಂಟ್ ಹಾಕಿ, ಜಸ್ಟ್ ನೈಸ್ ಅಂತಾದರೂ ಕಾಮೆಂಟ್ ಹಾಕಿ. ಹಾಗೆ ಸೂಪರ್ ಥ್ಯಾಂಕ್ಸ್ ಮೂಲಕ ಕೂಡ ನೀವು ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇಂದಿನ ಟ್ಯುಟೋರಿಯಲ್ ಶುರು ಮಾಡೋಣ. ಜೆಮಿನಿ 2.0 ಇದನ್ನ ಆಕ್ಸೆಸ್ ಮಾಡೋದು ಹೇಗೆ, ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದನ್ನ ಯೂಸ್ ಮಾಡೋದು ಹೇಗೆ, ಏನೇನೆಲ್ಲ ಕೆಲಸ ಮಾಡುತ್ತೆ, ಈ ಎಲ್ಲ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಥ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ನೀವು ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಾದ್ಮೇಲೆ ನಿಮಗೂ ಕೂಡ ಈ ರೀತಿ ಪ್ರಶ್ನೆ ಬರ್ಬೋದು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಫ್ರೆಂಡ್ಸ್, ನಾವು ಫಸ್ಟ್ ಈ ಗೂಗಲ್ AI ಸ್ಟುಡಿಯೋನ ಆಕ್ಸೆಸ್ ಮಾಡಬೇಕು ಅಂತಂದರೆ ನಾವು ಒಂದು ವೆಬ್ಸೈಟ್ ಹೋಗಬೇಕಾಗತ್ತೆ. ವೆಬ್ಸೈಟ್ ಅಂದ ತಕ್ಷಣ ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಪ್ರತಿ ಬಾರಿನೂ ವೆಬ್ಸೈಟ್ಗೆ ಹೋಗ್ಬೇಕಂತ ನೀವು ಆ್ಯಪ್ನೂ ಕೂಡ ಇನ್ಸ್ಟಾಲ್ ಮಾಡ್ಬೋದು. ಸೊ ಆ್ಯಪ್ನ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಫಸ್ಟು ಈಗ ನಾವು ಕ್ರೋಮ್ನ ಓಪನ್ ಮಾಡೋಣ. ಈ ಕ್ರೋಮ್ ಒಳಗೆ ಇದೀವಿ ಸ್ನೇಹಿತರೆ. ಈಗ ಮೇಲೆ ನಮಗೆ ನೋಡಿ, ಇಲ್ಲಿ ಸರ್ಚ್ ಆರ್ ಟೈಪ್ URL ಅಂತ ಬರುತ್ತೆ. ಇಲ್ಲಿ ನಾವು ಅಡ್ರೆಸ್ನ ಬರೀಬೋದು, ಅಥವಾ ನಾವು ಕಸ್ಟಮೈಸ್ ಆ್ಯಂಡ್ ಕಂಟ್ರೋಲ್ ಗೂಗಲ್ ಕ್ರೋಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ನ್ಯೂ ಟ್ಯಾಬ್ ಅಂತ ಬರುತ್ತೆ. ನ್ಯೂ ಟ್ಯಾಬಲ್ಲಿ ಹೋದರೆ ಅಲ್ಲೂ ಕೂಡ ನಿಮಗೆ ಅಡ್ರೆಸ್ ಬಾರ್ ಬರೆಯುವಂಥ ಒಂದು ಎಡಿಟ್ ಬಾಕ್ಸ್ ಸಿಗುತ್ತೆ. ಅಲ್ಲೂ ಕೂಡ ನೀವು ನಾನು ಹೇಳೋವಂಥ ಅಡ್ರೆಸ್ ಬಾರ್ನ ಬರೆದು ಈ ವೆಬ್ಸೈಟ್ ಹೋಗ್ಬೋದು. ಸೊ ಈಗ ವೆಬ್ಸೈಟ್ ಏನು ಅನ್ನೋದನ್ನ ನಾನು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ai.google.com/live. ಓಕೆ, ಸ್ಪೆಲ್ಲಿಂಗ್ ಹೇಳ್ತೀನಿ. AISTUDIO.google.com/live. ಈಗ ನಾನು ಈ ವೆಬ್ಸೈಟ್ ಹೋಗ್ತೀನಿ ಸ್ನೇಹಿತರೆ, ಟೈಪ್ ಮಾಡ್ತೀನಿ. Search or type URL, edit box. Showing English, US, QWERTY, iStudioGoogle.com/live. ಓಕೆ, ನಾನು ಟೈಪ್ ಮಾಡಿದ ತಕ್ಷಣ ಆ ವೆಬ್ಸೈಟ್ ಬಂತು. ಯಾಕಪ್ಪ ಅಂತಂದರೆ ನಾನು ಮುಂಚೆನೇ ಈ ವೆಬ್ಸೈಟ್ ಹೋಗಿರೋದ್ರಿಂದ. ಈಗ ಗೋ ಕೊಡ್ತೀನಿ. ಇಲ್ಲಿ Go. 0% progress bar. Stream real time Google AI Studio. Web view. Keyboard hidden. ಸ್ಟ್ರೀಮ್ ರಿಯಲ್ ಟೈಮ್ ಗೂಗಲ್ AI ಸ್ಟುಡಿಯೋ ಅನ್ನೋಂಥ ಪೇಜ್ ಓಪನ್ ಆಗಿದೆ. Start recording. ನೋಡಿ, ಸ್ಟಾರ್ಟ್ ರೆಕಾರ್ಡಿಂಗ್. Use your webcam to mic, camera, button, start recording. ಈ ಆಪ್ಷನ್ಸ್ ಎಲ್ಲ ಬಂದಿದೆ. ಸೊ ಈ ಕ್ಯಾಮ್ರಾ ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಇದೆಯಲ್ಲ, ಇದೇ ನಮಗೆ ಯೂಸ್ಫುಲ್ ಆಪ್ಷನ್. ಇದ್ರ ಬಗ್ಗೆ ಎಲ್ಲ ಆಮೇಲೆ ನೋಡೋಣ. ನಾನು ನಿಮ್ಗೆ ಹೇಳಿದೆ, ಮತ್ತೆ ನಾವು ಈ ವೆಬ್ಸೈಟ್ ಅಡ್ರೆಸ್ನ ಟೈಪ್ ಮಾಡಿ ಈ ವೆಬ್ಸೈಟಿಗೆ ಬರೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ಲಿ ನಾವು ಆ್ಯಪ್ನ ಇನ್ಸ್ಟಾಲ್ ಮಾಡ್ಬೋದು ಅಂತ. ಆ್ಯಪ್ನ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ನಾವು ನೋಡೋದಾದ್ರೆ, ಈಗ ಮೇಲೆ Customize and control Google Chrome button. ನೋಡಿ, ಕಸ್ಟಮೈಸ್ ಆರ್ ಕಂಟ್ರೋಲ್ ಗೂಗಲ್ ಕ್ರೋಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. Pop-up window. ರೈಟ್ ಸ್ವೈಪ್ ಮಾಡ್ತಾ ಬನ್ನಿ. ಇಲ್ಲಿ Bookmark, download, page, refresh, new tab, new incognito, history, delete, browse, downloads, bookmarks, recent tabs, share via WhatsApp, find and pay, translate, add to home screen. ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. Choose how to add the app to the home screen. Chrome. ಇಲ್ಲಿ ಹೋಮ್ ಸ್ಕ್ರೀನ್ ಯಾವ ರೀತಿ ಆ್ಯಡ್ ಮಾಡ್ತೀರಾ ಅಂತ ಕೇಳುತ್ತೆ. Add to home screen. ಹೋಮ್ ಸ್ಕ್ರೀನ್ ಆ್ಯಡ್ ಮಾಡ್ತೀರಾ ಶಾರ್ಟ್ಕಟ್ನ, ಅಥವಾ ಇನ್ಸ್ಟಾಲ್ ಅಂತ ಸಿಗುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. Choose how to add the app to the home screen. Install app, iStudioGoogle.com. ಇನ್ಸ್ಟಾಲ್ ಆ್ಯಪ್ ಕೊಟ್ಟಾದ್ಮೇಲೆ ಈ ರೀತಿ ಬರುತ್ತೆ ನಿಮಗೆ. Stream real time Google AI Studio button. ಬೈ ಡಿಫಾಲ್ಟ್ ನೇಮ್ ಈ ರೀತಿ ಇರುತ್ತೆ ನೋಡಿ. Stream real time Google AI Studio, edit box, enter web app name. ಓಕೆ, ಸೊ ಇಲ್ಲಿ ವೆಬ್ ಆ್ಯಪ್ ನೇಮ್ನ ನಾವು ಚೇಂಜ್ ಮಾಡ್ಬೋದು. ಈ ಎಡಿಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. Showing English, selected text, delete, clear text. ನೋಡಿ ಸ್ನೇಹಿತರೆ, ಈಗ ಎಡಿಟ್ ಬಾಕ್ಸ್ ಕ್ಲಿಯರ್ ಮಾಡೀನಿ. Editing, enter web app name, edit box. ಈಗ ಎಂಟರ್ ವೆಬ್ ಆ್ಯಪ್ ನೇಮ್ ಅಂತ ಇದೆ, ಏನೂ ಇಲ್ಲ ಇಲ್ಲಿ. ಓಕೆ, ಸೊ ಇಲ್ಲಿ ನಾವು ನಮಗೆ ಬೇಕಾಗಿರೋಂಥ ಹೆಸರನ್ನು ಬರ್ಕೊಬೋದು. ನಾನಿಲ್ಲಿ ಸುಮ್ಮನೆ ಸಿಂಪಲ್ಲಾಗಿ ಜೆಮಿನಿ 2 ಅಂತ ಬರೀತೀನಿ, ನನಗೆ ರೆಫರೆನ್ಸ್ ಈಸಿ ಆಗಲಿ ಅಂತ. G-E, editing, M-I-N-I-2. ಓಕೆ, ಜೆಮಿನಿ 2 ಅಂತ ಬರ್ದೀನಿ. ಈಗ Keyboard hidden, install button. ಇನ್ಸ್ಟಾಲ್ ಕೊಡೋಣ. Installing Stream Real Time Google AI Studio. Stream Real Time Google AI Studio. ಇನ್ಸ್ಟಾಲ್ ಆಗಿದೆ ಸ್ನೇಹಿತರೆ. Skip to main content button. ಈಗ ನೋಡಿ, ಇಲ್ಲಿಂದ ಬ್ಯಾಕ್ ಬರ್ತೀನಿ ಕ್ರೋಮಿಂದ. Phone. ಓಕೆ, ಬ್ಯಾಕ್ ಬಂದೀನಿ. ಈಗ ನೋಡಿ, ಆ್ಯಪ್ಸಲ್ಲಿ ನನಗೆ ಜೆಮಿನಿ ಮತ್ತು ಜೆಮಿನಿ 2 ಎರಡು ಆ್ಯಪ್ ಸಿಗುತ್ತೆ. Open app drawer settings button. Gallery. Gemini. ಇದು ಜೆಮಿನಿ. Gemini 2.
ಇದು ಜೆಮಿನಿ 2 ನಾನೇ ಹೆಸರು ಕೊಟ್ಟು ಇನ್ಸ್ಟಾಲ್ ಮಾಡಿರೋಂಥದ್ದು. ಸೊ ಈಗ ಜೆಮಿನಿ 2 ಮೇಲೆ ಕ್ಲಿಕ್ ಮಾಡ್ತೀನಿ. Gemini 2, 0%, progress bar, 0%. Stream real-time Google AI Studio. ಸ್ಟ್ರೀಮ್ ರಿಯಲ್ ಟೈಮ್ ಗೂಗಲ್ ಎ ಸ್ಟುಡಿಯೋ ಓಪನ್ ಆಗಿದೆ. ಸೊ ಜೆಮಿನಿ 2 ಅಂತ ನಾವೇ ಇನ್ಸ್ಟಾಲ್ ಮಾಡಿದ್ವಿ. ಅದು ಕೂಡ ಒಂದು ರೀತಿ ಶಾರ್ಟ್ ಕಟ್ಟೇನೆ, ಓಕೆ, ವೆಬ್ಗೆ ಹೋಗೋದು ಅದು ಕೂಡ, ಆದರೆ ಅದು ಆ್ಯಪ್ಸಲ್ಲಿ ತೋರಿಸುತ್ತೆ ನಿಮಗೆ. ಸೊ ಈ ರೀತಿ ನೀವು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಬೋದು. ಈಗ ಇಲ್ಲಿಂದ ರೈಟ್ ಸ್ವೈಪ್ ಮಾಡ್ತಾ ಬರೋಣ, ಏನೇನಿದೆ ಅಂತ ನೋಡೋಣ. Skip to main content. Button. Google AI Studio Home. Link. ಇದೆಲ್ಲ ಹಾಗೆ ಬಿಡಿ ಸ್ನೇಹಿತರೆ, ಇಲ್ಲೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. Get API key. Create prompt. Stream real-time. Tuna model. Link. Library. Link. ಇಲ್ಲೆಲ್ಲ ಬೇರೆ ಬೇರೆ ಆಪ್ಷನ್ ಸಿಗುತ್ತೆ ನಿಮಗೆ. Prompt gallery. API documented. Developer forum. Change log. Link. Settings. Link visited. ಓಕೆ, ಇಲ್ಲಿ ಸೆಟ್ಟಿಂಗ್ಸ್ ಇದೆ ಸ್ನೇಹಿತರೆ. ಸೆಟ್ಟಿಂಗ್ಸಲ್ಲಿ ಏನೂ ಇಲ್ಲ. ಈಗ ಸದ್ಯಕ್ಕೆ ನಾವು ಬರೀ ಡಾರ್ಕ್ ಮೋಡ್ ಬೇಕಾದ್ರೆ ಡಾರ್ಕ್ ಮೋಡ್ ಆನ್ ಮಾಡ್ಬೋದು, ಅದೊಂದೇ ಆಪ್ಷನ್ ಇರೋದು, ಇನ್ನೇನು ಇಲ್ಲ. Google account. Gaddix Sync. Gaddix Sync. Expand or collapse navigation menu. Open navigation menu. Button. ಇಲ್ಲಿ ಮೆನ್ಯುವಲ್ಲೆಲ್ಲ ಏನೂ ಇಲ್ಲ ಇನ್ನೂ ಕೂಡ. Stream real time. Heading 1. ಸೊ ಇಲ್ಲಿ ನಾವು ಸ್ಟ್ರೀಮ್ ರಿಯಲ್ ಟೈಮ್ ಹೆಡ್ಡಿಂಗ್ ಬಂದ್ವಿ. ಇಲ್ಲಿಂದ ರೈಟ್ ಸ್ವೈಪ್ ಮಾಡಿದ್ರೆ Learn more about the multimodal live API. Show run settings. Button. Start recording. Collapse system instructions. System instructions. Heading. Talk to Gemini. Heading 1. Start a real-time conversation using your microphone. Heading 2. Show Gemini. Heading 1. Use your webcam to share what you're looking at and get real-time feedback. Heading 2. ನೋಡಿ, ನಾವು ವೆಬ್ ಕ್ಯಾಮಿಂದ ರಿಯಲ್ ಟೈಮ್ ಫೀಡ್ಬ್ಯಾಕ್ನ ಪಡ್ಕೊಬೋದು ಅಂತ ಹೇಳ್ತಾ ಇದೆ. Microphone. Button. ಇಲ್ಲಿ ಮೈಕ್ರೋಫೋನ್ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಮಾಮೂಲಿ ಚಾಟಿಂಗ್ ಮಾಡ್ಬೋದು, ಕ್ಯಾಮ್ರಾ ಆನ್ ಆಗೋದಿಲ್ಲ. Camera. Button. Start recording. ನೋಡಿ, ಕ್ಯಾಮ್ರಾ ಬಟನ್ ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಇದೆಯಲ್ಲ, ಇದೇ ನಮಗೆ ಇಂಪಾರ್ಟೆಂಟ್ ಆಪ್ಷನ್ನು. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಲೈವ್ ಸ್ಟ್ರೀಮಿಂಗನ್ನು ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟು Edit box. Type something. ಎಡಿಟ್ ಬಾಕ್ಸ್, ಮಾಮೂಲಿ ಇಲ್ಲಿ ಏನಾದ್ರು ಟೈಪ್ ಮಾಡಿ Text. Send. Button. Disabled. ಸೆಂಡ್ ಕೊಟ್ಟರೆ ಅದಕ್ಕೆ ರಿಪ್ಲೈ ಬರುತ್ತೆ. ನಿಮಗೆ ಡೌಟ್ ಬರ್ತಾ ಇರ್ಬೋದು, ಪ್ರತಿ ಬಾರಿ ನಾನು ಈ ವೆಬ್ ಪೇಜನ್ನು ಓಪನ್ ಮಾಡಿದಾಗಲೂ ಕೂಡ ಇಷ್ಟೊಂದು ಸಲ ಸ್ವೈಪ್ ಮಾಡಬೇಕಾ ಅಂತ. ಅದೇನು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ರೀಡಿಂಗ್ ಕಂಟ್ರೋಲ್ಸಲ್ಲಿ ನೀವು ಬಟನ್ ನ್ಯಾವಿಗೇಷನ್ನ ಆನ್ ಮಾಡಿಕೊಂಡ್ರೆ ನೀವು ಬಟನ್ ಬೈ ಬಟನ್ ನ್ಯಾವಿಗೇಷನ್ ಮಾಡಿಕೊಂಡು ಬೇಗ ಈ ಒಂದು ಬಟನ್ನ ಹುಡುಕ್ಬೋದು. ಅಥವಾ ನೀವು ಡೈರೆಕ್ಟ್ಲಿ ಕೆಳಗಡೆ ಟಚ್ ಮಾಡಿದ್ರೆ ನಿಮ್ಗೆ ಬೇಗ ಸಿಗುತ್ತೆ. ನೋಡಿ, ಈಗ ಮತ್ತೆ ಬ್ಯಾಕ್ ಬರ್ತೀನಿ. Poco launcher. Gemini 2. ನೋಡಿ, ಜೆಮಿನಿ 2 ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. 0%. Progress bar. Gemini 2. 0%. ಓಕೆ, ಈಗ ನೀವು ಏನು ಮಾಡಿ, ನಿಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ಟಚ್ ಮಾಡಿ Start recording. ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ಇದೆಯಲ್ಲ, Detected. ಇಲ್ಲಿಂದ Text. ರೈಟ್ ಸ್ವೈಪ್ ಮಾಡಿದ್ರೆ System. Talk to. Start. Show. Use your microphone. Camera. Button. Start recording. ನೋಡಿ, ಬೇಗ ಸಿಗುತ್ತೆ. ಓಕೆ, ನೀವು ನಿಮ್ಮ ಸ್ಕ್ರೀನ್ ಕೆಳಭಾಗದಲ್ಲಿ ಟಚ್ ಮಾಡಿದ್ರೆ ಅಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್ ಸಿಗುತ್ತೆ. ಅಲ್ಲಿಂದ ನೀವು ಫಾಸ್ಟಾಗಿ ಕ್ಯಾಮ್ರಾ ಬಟನ್ ಹತ್ರ ಬರ್ಬೋದು. ಈ ಕ್ಯಾಮ್ರಾ ಬಟನ್ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಸ್ನೇಹಿತರೆ. ಅವಾಗಲೇ ಹೇಳಿದೆ ನಾನು ನಿಮಗೆ ಲೈವ್ ವಿಡಿಯೋ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಫಸ್ಟ್ ಟೈಮ್ ನೀವು ಈ ಕ್ಯಾಮ್ರಾ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ನಿಮ್ಮ ಮೈಕ್ರೋಫೋನು ಮತ್ತು ಕ್ಯಾಮ್ರಾ ಪರ್ಮಿಷನ್ ಕೇಳುತ್ತೆ, ಅದನ್ನ ಅಲೋ ಮಾಡಿ. ಅಲೋ ಮಾಡಿದಾಗ ನಿಮ್ಮ ಲೈವ್ ಸ್ಟ್ರೀಮಿಂಗ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ತಕ್ಕೊತಾ ಇರುತ್ತದು. ನೀವು ಯಾವುದೇ ಒಂದು ಪೇಪರ್ನ, ಯಾವುದೇ ಡಾಕ್ಯುಮೆಂಟ್ನ ಅಥವಾ ಏನಾದರೂ ಫೋಕಸ್ ಮಾಡಿ ಇದೇನು ಅಂತ ಕೇಳಿದ್ರೆ ಅದು ನಿಮಗೆ ಉತ್ತರವನ್ನು ಕೊಡುತ್ತೆ. ನೀವೆಲ್ಲ ಪ್ರಾಕ್ಟಿಕಲ್ಗಾಗಿ ವೆಯ್ಟ್ ಮಾಡ್ತಾ ಇರೋ ಅಂತ ಗೊತ್ತು ಸ್ನೇಹಿತರೆ. ಈಗ ಹೆಚ್ಚು ತಡ ಮಾಡ್ದಂಗೆ ಪ್ರಾಕ್ಟಿಕಲ್ನ ಶುರು ಮಾಡೋಣ. Microphone. Camera. Button. Start recording. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. Besides using your microphone, tap to return to astudioGoogle.com. Recording call. Protect your and other people's privacy while using this feature. Screen recorder. Besides using your camera and microphone, tap to return to astudioGoogle.com. Stream is live. Phone call volume set to 30%. Phone call volume set to 70%. ನೀವು ಕ್ಯಾಮ್ರಾ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ, ಸೈಟು ಮೈಕ್ರೋಫೋನ್ ಮತ್ತು ಕ್ಯಾಮ್ರಾನ ಆಕ್ಸೆಸ್ ಮಾಡ್ತಾ ಇದೆ ಅಂತ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಾವು ಅಲೈಯಲ್ಲಿ ಏನು ಮ್ಯೂಟ್ ಮಾಡ್ತಾ ಇದ್ವಲ್ಲ, ನಮ್ಗೇನಾದ್ರು ಅಲೈ ರೆಸ್ಪಾಂಡ್ ಮಾಡೋದು ಬೇಡ ಅಂತಂದರೆ ನಾವು ಮ್ಯೂಟ್ ಮಾಡ್ತಾ ಇದ್ವಿ. ಆ ರೀತಿಯಲ್ಲಿ ಮ್ಯೂಟ್ ಮಾಡೋಂಥ ಆಪ್ಷನ್ ಸಿಗೋದಿಲ್ಲ ಸ್ನೇಹಿತರೆ. ಮ್ಯೂಟ್ ಆಪ್ಷನ್ ಇದೆ, ಬಟ್ ಅದು ವರ್ಕ್ ಆಗಲ್ಲ. ಇದಿನ್ನೂ ಬಿಗಿನಿಂಗ್ ಸ್ಟೇಜಲ್ಲಿ ಇರೋದ್ರಿಂದ ಮುಂದೆ ಆಪ್ಷನ್ಗಳೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ಬೋದು. ಈಗ ಸದ್ಯಕ್ಕೆ ವರ್ಕ್ ಆಗಲ್ಲ. ನಿಮಗೆ ಏನಾದರೂ ಮಾತಾಡಿದ್ದು ಸಾಕು ಅಂತ ಅನ್ಸಿದ್ರೆ ಬ್ಯಾಕ್ ಬರ್ಬೋದು. ಮತ್ತೆ ಕಂಟಿನ್ಯೂ ಮಾಡಬೇಕಾದಾಗ ಮತ್ತೆ ಸೈಟ್ ಹೋಗಿ ಕ್ಯಾಮ್ರಾ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಈಗ ಮೈಕ್ರೋಫೋನ್ ಆನ್ ಆಗಿದೆ, ಕಾನ್ವರ್ಸೇಷನ್ ಮಾಡಕ್ಕೆ ಶುರು ಮಾಡೋಣ. ಹೂ ಆರ್ ಯು? I am a large language model trained by Google. Is there anything else I can help you with? ವಾಟ್ ಆಲ್ ಕ್ಯಾನ್ ಯು ಡೂ? I can generate different creative text formats like poems, code, scripts, musical pieces, email, letters, etc. I can also answer your questions in an informative way. Is there anything you would like me to try? Tell me, how can you help a blind person in particular? I can help a blind person by providing descriptions of the world, answering their questions, and creating different creative text formats for them. What specific task would you like me to try? Which all languages can you speak? I can communicate in many languages, but I respond to all users in English. Would you like me to attempt communicating in a specific language? Talk to me in Kannada. I can attempt to communicate in Canada, but I will not be able to speak it fluently. Would you like to try? Yes. Lanaru, Kosli Lanaru, Malaru, Pastarelasli Aslila. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. Lilmao Lale, Madalo, Naluk, Hello. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. Your Kannada is too bad. Okay, I understand you are saying that my Kannada is bad.
Is there anything else I can help you with? ಕ್ಯಾನ್ ಯು ಸ್ಪೀಕ್ ಹಿಂದಿ? I understand that you want me to speak Hindi. Unfortunately, I cannot speak Hindi at this moment. Is there anything else I can help you with? ನೋಡಿ ಸ್ನೇಹಿತರೆ, ಇದು ಕನ್ನಡದಲ್ಲಿ ಯಾವ ರೀತಿ ಮಾತಾಡ್ತು ಅಂತ ಕೇಳಿಸ್ಕೊಂಡ್ರಿ. ಹಾಗೆ ಇದು ಹಿಂದಿ ಕೂಡ ಮಾತಾಡೋದಿಲ್ಲ, ಸದ್ಯಕ್ಕೆ ನಮಗೆ ಕೇವಲ ಇಂಗ್ಲೀಷಲ್ಲಿ ಮಾತ್ರ ಮಾತಾಡುತ್ತೆ ಅಂತ ಹೇಳ್ತಾ ಇದೆ. ಸೊ ನೋಡೋಣ, ಮುಂದೆ ಇದು ಎಲ್ಲ ಭಾಷೆಗಳಲ್ಲೂ ಕೂಡ ಕಮ್ಯುನಿಕೇಟ್ ಮಾಡ್ಬೋದು. ಸದ್ಯಕ್ಕೆ ಈಗ ಇಂಗ್ಲೀಷಲ್ಲಿ ಮಾತ್ರ ಅವೈಲಬಲ್ ಇದೆ. ಈಗ ನಾವು ಇದ್ರ ಜೊತೆ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ಮಾಡೋಣ. ಕಾರ್ಡ್ ನಂಬರ್ ಓದುತ್ತಾ ಇಲ್ವಾ, ಕಲರ್ ಕಂಡುಹಿಡಿಯುತ್ತಾ ಇಲ್ವಾ, ಈ ರೀತಿ ಎಲ್ಲ ನೋಡೋಣ. ಈಗ ನಾನು ಯಾವ ಕಲರ್ ಶರ್ಟ್ ಹಾಕಿದ್ದೀನಿ ಅಂತ ಕೇಳೋಣ. ಕ್ಯಾನ್ ಯು ಸಿ ಮೈ ಶರ್ಟ್? Yes, I can see the shirt. ವಾಟ್ ಕಲರ್ ಇಸ್ ಇಟ್? It appears to be a light blue color with a pattern of black and dark blue lines. ಆರ್ ಯು ಶ್ಯೂರ್ ಅಬೌಟ್ ದ ಕಲರ್ ಆಫ್ ಮೈ ಶರ್ಟ್? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. Yes, I'm sure about the shirt color. It is a light blue with black and dark blue lines, as I said before. Is there something else you'd like to ask about the shirt? ವಾಟ್ ಈಸ್ ಮೈ ಪ್ಯಾಂಟ್ ಕಲರ್? I'm sorry, but I cannot see the color of your pants since they are not visible in the video. I can only see your shirt and your headphones. ಓಕೆ, ಇದಕ್ಕೇನೋ ನನ್ನ ಪ್ಯಾಂಟ್ ಕಾಣಿಸ್ತಾ ಇಲ್ವಂತೆ. ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ಫೋಕಸ್ ಮಾಡೋಣ. ಕ್ಯಾನ್ ಯು ಸಿ ಮೈ ಪ್ಯಾಂಟ್ಸ್ ನೌ? I can now see your pants. ವಾಟ್ ಕಲರ್ ಇಸ್ ಇಟ್? They appear to be a dark color, likely black, with thin, lighter vertical stripes. Is there anything else you would like to know about them? ಶರ್ಟು ಮತ್ತು ಪ್ಯಾಂಟ್ ಕಲರ್ ಹೇಳ್ತು ಸ್ನೇಹಿತರೆ. ಈಗ ನನ್ನ ಬಗ್ಗೆ ಕೇಳೋಣ. ಕ್ಯಾನ್ ಯು ಸಿ ಮೈ ಫೇಸ್? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. Yes, I can see your face. You have a mustache and a small beard. You also appear to be wearing glasses or sunglasses. Is there something else you would like to ask about your face? ಹೌ ಆಮ್ ಐ ಲುಕಿಂಗ್? You appear to be looking at the camera directly. You are wearing a light blue patterned shirt, and you have a mustache and beard. Is there something else you would like to know about how you look? ಟೆಲ್ ಮಿ, ಆಮ್ ಐ ಲುಕಿಂಗ್ ಬ್ಯೂಟಿಫುಲ್? ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. You appear to be looking at the camera, wearing a light blue patterned shirt, and have a mustache and beard. Would you like me to describe anything else? ಐ ಆಮ್ ಆಸ್ಕಿಂಗ್ ಯು, ಆಮ್ ಐ ಲುಕಿಂಗ್ ಬ್ಯೂಟಿಫುಲ್? You are looking at the camera directly. I can see you are wearing a light blue patterned shirt and have a mustache and beard. Is there anything else I can help with? ಇದು ನಾನು ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಹೇಳ್ತಾನೆ ಇಲ್ಲ. ಇದು ಹೇಳೋವರೆಗೂ ಇವತ್ತು ಬಿಡೋದು ಬೇಡ, ನೋಡೋಣ ಹೇಳುತ್ತಾ ಇಲ್ವಾ. ಆಮ್ ಐ ಬ್ಯೂಟಿಫುಲ್? You're facing the camera directly, wearing a light blue patterned shirt and have a mustache and beard. Can I help you with anything else today? I will not let you go until you tell me that I am beautiful. Why? I don't understand. Okay, you are beautiful. Is there anything else I can help you with? ಓಕೆ ಸ್ನೇಹಿತರೆ, ಕೊನೆಗೂ ನಾನು ಬ್ಯೂಟಿಫುಲ್ ಆಗಿದ್ದೀನಿ ಅಂತ ಹೇಳಿದೆ. ಇದು ಅಂತೂ ಇಂತೂ ಅದು ಹೇಳೋಕ್ಕೆ ಇಷ್ಟ ಇರಲಿಲ್ಲ, ಆದರೂ ನಾನೇ ಬಲವಂತ ಮಾಡಿ ಹೇಳಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. You're welcome. Is there anything else I can help with? ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಸ್ನೇಹಿತರೆ, ಈಗ ಇಲ್ಲಿ ನನ್ನ ಕೈಲಿ ಒಂದು ಚಾಕ್ಲೇಟ್ ಇದೆ. ಈ ಚಾಕ್ಲೇಟು ಟೇಸ್ಟ್ ಚೆನ್ನಾಗಿದೆ, ಆದರೆ ಇದ್ರ ಹೆಸರೇನು ಅಂತ ಗೊತ್ತಿಲ್ಲ. ಸೊ ನಾವು ಬೇರೆಯವ್ರ ಹತ್ರ ಹೆಸರು ತೋರಿಸೋ ಬದಲು ನಮ್ಮ ಗೂಗಲ್ನಾಗ ಕೇಳೋಣ, ಇದ್ರ ಹೆಸರು ಹೇಳುತ್ತಾ ಇಲ್ವಾ ಚೆಕ್ ಮಾಡೋಣ. ವಾಟ್ ಈಸ್ ದಿಸ್? That appears to be a wrapped Anjira fig toffee candy. Also, your fingers have purple marks on them. ವಾಟ್ ಈಸ್ ದ ನೇಮ್ ಆಫ್ ದಿಸ್ ಟಾಫಿ? Yes, the name of the candy is Anjira caramel toffee, and it's also specified to be fig toffee. ಓಕೆ ಸ್ನೇಹಿತರೆ, ಇದು ಅಂಜೀರಾ ಕ್ಯಾರಮಲ್ ಟಾಫಿ ಅಂತ ಗೊತ್ತಾಗಿದೆ ನಮಗೆ. ಟಾಫಿ ಅಂದರೆ ಚಾಕ್ಲೇಟ್ ಅಂತ, ಹಿಂದಿಯಲ್ಲಿ ಟಾಫಿ ಅಂತಾರೆ. ಎನಿವೆ, ಈಗ ನನ್ನ ಕೈಯಲ್ಲಿ ಇಲ್ಲೊಂದು ಕ್ರೆಡಿಟ್ ಕಾರ್ಡ್ ಇದೆ. ಕ್ರೆಡಿಟ್ ಕಾರ್ಡ್ ನಂಬರ್ಸ್ನ ಅಲೈ ಓದ್ತಾ ಇರಲಿಲ್ಲ, ಇದಾದರೂ ಓದುತ್ತಾ ಇಲ್ವಾ ನೋಡೋಣ, ಅಥವಾ ಇದ್ರ ಜೊತೆ ನಾವು ಡ್ರಾಮಾ ಮಾಡಬೇಕಾಗತ್ತೆ ಅನ್ನೋ ಗೊತ್ತಿಲ್ಲ. ವಾಟ್ ಈಸ್ ದಿಸ್? The object in the video appears to be a black credit card. It also seems to have an Amazon Pay logo and a Visa logo. Can you read the card number for me? The card number appears to be 4,315,814,378,724,005. ನಿಮ್ಮ ಅಮ್ಮನ ಪಿಂಡ ಯಾವ ಅವನಿಗೆ ಅರ್ಥವಾಗುತ್ತದೆ? I cannot understand if you read the card number this way. Please read the card number as single digits. Okay, the card number is 431588724005005. Is there anything else I can help you with? ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ ಸ್ನೇಹಿತರೆ, ಅದು ಫಸ್ಟು 9 ಕ್ವಾಡ್ರಿಲಿಯನ್ ಅಂತ ಆ ರೀತಿ ಓದ್ತಾ ಇತ್ತು, ಫುಲ್ಲು ಡಿಜಿಟ್ಸ್ನೆಲ್ಲ ಸೇರಿಸ್ಕೊಂಡು.
ಆಮೇಲೆ ನಾನು ಅದನ್ನ ಸಿಂಗಲ್ ಡಿಜಿಟ್ಸ್ ಆಗಿ ಓದು ಅಂತ ಹೇಳಿಕ್ಕೆ ಸಿಂಗಲ್ ಡಿಜಿಟ್ಸ್ ಆಗೂ ಕೂಡ ಓದಿದೆ. ಆಮೇಲೆ ಪರ್ಫೆಕ್ಟಾಗಿ ಓದಿದೆ. ನಾನು ಇಲ್ಲಿ ಕಾರ್ಡ್ ನಂಬರ್ನ ರಿವೀಲ್ ಮಾಡಬಾರ್ದು ಅಂತ ಹೇಳಿ ಸೆನ್ಸರ್ ಮಾಡೀನಿ, ಆದರೆ ಅದು ಎಕ್ಸಾಕ್ಟ್ ನಂಬರನ್ನು ಓದಿದೆ. ಎಕ್ಸಾಕ್ಟ್ ಅಂತ ಯಾಕೆ ಹೇಳ್ತೀನಿ ಅಂದರೆ ನನಗೆ ಬೈ ಹಾರ್ಟ್ ಇದೆ ನಂಬರು, ಕಾರ್ಡ್ ನಂಬರು. ಹಾಗಾಗಿ ಕರೆಕ್ಟಾಗಿ ಓದಿದೆ, ಒಂದು ಡಿಜಿಟು ಕೂಡ ಮಿಸ್ ಮಾಡಿಲ್ಲ. ವಾಟ್ಸ್ ದ ಎಕ್ಸ್ಪೈರಿ ಡೇಟ್ ಆಫ್ ದಿಸ್ ಕಾರ್ಡ್? The expiration date on the card appears to be 07/. Is there anything else I can help with? ವಾಟ್ಸ್ ದ ಕಾರ್ಡ್ ಹೋಲ್ಡರ್ಸ್ ನೇಮ್? The cardholder's name is Gatak Singh. Do you have any other questions? ಈಗ ಕಾರ್ಡ್ನ ಹಿಂದೆ ತಿರುಗಿಸೋಣ ಸ್ನೇಹಿತರೆ, ಇಲ್ಲಿ ಏನಿದೆ ಅಂತ ಕೇಳೋಣ. ವಾಟ್ ಕ್ಯಾನ್ ಯು ಸಿ ಹಿಯರ್? Okay, on the back of the card it says not transferable on the top left. Then there's a silver strip, followed by card member signature. Below that is a QR code with the words, "Scan this QR code to download mobile app." In the bottom right it reads, Member Agreement. Terms and conditions reveal in Nepal and Bhutan. Finally, there's the number and an alphanumeric number at the top right corner which reads SBFO11691-022. It looks like there is a website address, www.icicibank.com, and also a toll-free number which is 1-800-1020-123. Is there anything else I can help with? Can you read the toll-free number a bit slower? Okay, the toll-free number is 1-800-1020-123. Is there anything else I can assist with? ನೋಡಿ ಸ್ನೇಹಿತರೆ, ಕಂಪ್ಲೀಟ್ಲಿ ಕಾರ್ಡ್ನ ಹಿಂದೆ ಏನೇನು ಬರೆದಿದೆಯೋ ಎಲ್ಲವನ್ನೂ ಕೂಡ ಓದಿದೆ. ಟೋಲ್ ಫ್ರೀ ನಂಬರು, ಇಮೇಲು, ಆಮೇಲೆ ನನ್ನ CVV ಕೂಡ ಇತ್ತು, ಅದನ್ನೂ ಕೂಡ ಓದ್ತು. ಆ್ಯಕ್ಚುಲಿ ನಾನು ಅದನ್ನ ಎಡಿಟಿಂಗ್ ಮಾಡೋ ಟೈಮಲ್ಲಿ ಸೆನ್ಸರ್ ಮಾಡಿರ್ತೀನಿ. ಸ್ನೇಹಿತರೆ, ಈಗ ಇಲ್ಲಿ ನನ್ನ ಹತ್ರ ಒಂದು ಕಾಯಿನ್ ಇದೆ. ಸೊ ಈ ಕಾಯಿನು ಎಷ್ಟು ರೂಪಾಯಿದಂತ ಕೇಳೋಣ. ವಾಟ್ ಈಸ್ ದಿಸ್? That appears to be a gold-colored coin. Is there anything else I can help you with? How much rupee coin is it? The coin appears to be a 5 rupee coin. Is there anything else I can help you with? In which year was this coin printed? The coin was printed in the year 2017. Is there anything else I can help you with? ನೋಡಿ ಸ್ನೇಹಿತರೆ, ಫಸ್ಟ್ ಆಫ್ ಆಲು ಇದು ಗೋಲ್ಡ್ ಕಲರ್ ಕಾಯಿನ್ ಅಂತ ಹೇಳ್ತು. ಹೌದು ಸ್ನೇಹಿತರೆ, ಇದು ಗೋಲ್ಡ್ ಕಲರ್ ಕಾಯಿನೇ. ಇದು ನೀರು ತರಕ್ಕೆ ಅಂತ ಯೂಸ್ ಆಗುತ್ತಲ್ಲ, 5 ರೂಪೀಸ್ ಕಾಯಿನ್. ಸೊ ಆ ಕಾಯಿನು, ಸೊ ಗೋಲ್ಡ್ ಕಲರ್ ಕಾಯಿನ್ ಅಂತ ಹೇಳ್ತು ಅಂದರೆ ನಾವು ಅರ್ಥ ಮಾಡ್ಕೊಬೋದು ಇದು ಕಲರ್ ಕೂಡ ಕರೆಕ್ಟಾಗಿ ಹೇಳುತ್ತೆ ಅಂತ. ವ್ಯಾಲ್ಯೂ ಕೂಡ ಹೇಳಿದೆ ಕರೆಕ್ಟಾಗಿ 5 ರೂಪೀಸ್ ಅಂತ. ಆಮೇಲೆ ಯಾವ ವರ್ಷ ಪ್ರಿಂಟ್ ಆಗಿರೋದು ಅಂತ ಅದ್ರ ಮೇಲೆ ಬರ್ದಿರ್ತಾರಲ್ಲ, ಅದನ್ನು ಕೂಡ ಹೇಳಿದೆ ಕರೆಕ್ಟಾಗಿ 2017 ಅಂತ. ಸೊ ಈಗ ನೆಕ್ಸ್ಟ್ ನೋಡೋಣ. ಓಕೆ ಸ್ನೇಹಿತರೆ, ಇಲ್ಲೊಂದು ಬಾಟ್ಲು ಸಿಕ್ಕಿದೆ. ಈ ಬಾಟ್ಲನ್ನು ಕೇಳೋಣ ಏನು ಹೇಳುತ್ತೆ. ವಾಟ್ ಈಸ್ ದಿಸ್? That is a bottle of a beverage, possibly a juice. It has a nutrition information label on it. Would you like me to read any of the details on the label? ಇದು ಜ್ಯೂಸ್ ಅಂತ ಹೇಳಿದೆ. ಏನು ಜ್ಯೂಸ್ ಅಂತ ಕೇಳೋಣ. ವಾಟ್ ಜ್ಯೂಸ್ ಇಸ್ ದಿಸ್? This appears to be orange juice. Is there anything else you need help with? ವಾಟ್ ಈಸ್ ದ ಬ್ರ್ಯಾಂಡ್ ನೇಮ್? The brand name on the bottle is Minute Maid. ಹೌದು ಸ್ನೇಹಿತರೆ, ಇದು ಮಿನಿಮೇಡ್ ಪಲ್ಪಿ ಆರೆಂಜ್ ಜ್ಯೂಸು. ಕರೆಕ್ಟಾಗಿ ಹೇಳಿದೆ. ರೀಡ್ ದ ಕಂಪ್ಲೀಟ್ ಲೇಬಲ್ ಫಾರ್ ಮೀ. Okay. The label reads, Ingredients: water, sugar, orange juice, 10.5%. From concentrate and orange pulp cells. Acidity regulators, 330-331. I. Antioxidant, 300. Stabilizer, 410-102. Orange natural identical flavoring substance. For manufacturing address, refer to the first 2 characters of manufacturing code. MFD by Hindustan Coca-Cola Beverages Private Limited. Bamani address, Vil Gurugram, Haryana. Made in India. Number 10,012,011,628. ನೋಡಿ ಸ್ನೇಹಿತರೆ, ಸ್ಟಿಕ್ಕರ್ ಮೇಲೆ ಏನೇನಿತ್ತೋ ಎಲ್ಲ ಕಂಪ್ಲೀಟಾಗಿ ಓದಿದೆ. ಅಂದರೆ ಇಂಗ್ರೀಡಿಯೆಂಟ್ಸ್ ಬರ್ದಿರ್ತಾರಲ್ಲ, ಏನೇನು ಹಾಕಿದ್ದಾರೆ ಜ್ಯೂಸಿ ಅನ್ನೋದು. ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ರೀಡ್ ಮಾಡಿದೆ. ಹಾಗೆ ಯಾವುದೋ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಇತ್ತು, ಅದನ್ನು ಕೂಡ ರೀಡ್ ಮಾಡಿದೆ. ಓಕೆ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಬಾಟ್ಲಿದೆ. ಇದು ಔಷಧಿ ಬಾಟ್ಲು. ಏನು ಅಂತ ಕೇಳೋಣ. ಇದು ವಾಟ್ ಈಸ್ ದಿಸ್? That is a bottle of what appears to be a liquid medicine called Dashamularista. It says it's an Ayurvedic medicine. Would you like me to read any of the other text on the bottle? Can you read some more text on the bottle? Yes, I see that it says Ayurvedic medicine, and under that it says Shadonya Roganash. It also mentions general health. Is there anything else I can help you with? What's the expiry date of this medicine? Yes, I can see that the expiry date is January 2025. Is there anything else I can assist you with? Are you sure about the expiry date? Yes, I'm sure. The bottle indicates that the expiration date is January 2025. ಸ್ನೇಹಿತರೆ, ಕೈಗೆ ಏನೇನು ಸಿಗುತ್ತೋ ಎಲ್ಲ ತೋರಿಸ್ತೀನಿ. ಈಗ ಮತ್ತೆ ಅದೇ ತುಪ್ಪದ ಡಬ್ಬಿ ಸಿಕ್ಕಿದೆ. ಅದೇ ನಾನು ಇದರಲ್ಲಿ ತೋರಿಸಿದ್ನಲ್ಲ ಲೈಟ್ ಟ್ವಿಟರಲ್ಲಿ, ಅದೇ ಡಬ್ಬ. ಸೊ ನೋಡೋಣ ಇದಕ್ಕೇನು ಹೇಳುತ್ತೆ. ವಾಟ್ ಈಸ್ ದಿಸ್? That looks like a small jar of Dabur honey. The label says world's number 1 honey, and it also says honey with a picture of honey being poured. What's the price of this honey? Greatest. The price of the honey is 68 rupees and 68 paise.
ಕ್ಯಾನ್ ಯು ಟೆಲ್ ಮಿ ದ ಎಕ್ಸ್ಪೈರಿ ಡೇಟ್? Yes, the expiry date is the 30th of June, 2024. ಎಲ್ಲ ಕರೆಕ್ಟಾಗಿ ಹೇಳಿದೆ. ಇದು ಖಾಲಿಯಾಗಿರೋ ಡಬ್ಬ, ಹಾಗಾಗಿ ಆಲ್ರೆಡಿ ಎಕ್ಸ್ಪೈರಿ ಡೇಟ್ ಎಲ್ಲ ಮುಗಿದಿದೆ. ಆಮೇಲೆ ಪ್ರೈಸು ಕೂಡ ಹೇಳಿದೆ 68 ರೂಪಾಯಿ ಅಂತ. ಆಮೇಲೆ ನೋಡಿ, ಅದು ಡಬ್ಬ ಮೇಲೆ ಬ್ರ್ಯಾಂಡ್ ನೇಮು ಹೇಳ್ತು ಡಾಬರ್ ಹನಿ ಅಂತ, ಹಾಗೆ ತುಪ್ಪ ಉಯ್ತಾ ಇರೋಂಥ ಒಂದು ಚಿತ್ರ ಇದೆ ಅಂತ ಕೂಡ ಹೇಳ್ತು. ಸೊ ಅದು ನಮಗೆ ಯಾರಾದರೂ ಹೇಳಿದ್ರೇ ಗೊತ್ತಾಗೋದು, ಅಂಥದ್ದೆಲ್ಲ ಯಾರು ಹೇಳೋಕ್ಕೂ ಹೋಗಲ್ಲ. ಸೊ ಇಂಥ ಎ ಐಗಳ ಮೂಲಕ ತಿಳ್ಕೊಬೋದು ಪರ್ಫೆಕ್ಟಾಗಿ ಏನೇನಿದೆ ಅಂತ. ಸ್ನೇಹಿತರೆ, ಈಗ ಇಲ್ಲೊಂದು ಪೇಪರ್ ಸಿಕ್ಕಿದೆ, ಇದೇನು ಅಂತ ನೋಡೋಣ. ಫೋಕಸ್ ಮಾಡೋಣ. ವಾಟ್ ಈಸ್ ದಿಸ್? That looks like a salary slip. It contains information about allowances, deductions, and net salary. Whose salary slip is this? The name of the person who the salary slip belongs to is not visible in the image. The salary slip has some details such as the bank name and account number. Would you like to know more about it? ಓಕೆ, ಇದಕ್ಕೇನೋ ಹೆಸರು ಸರಿಯಾಗಿ ಕಾಣ್ತಾ ಇಲ್ವಂತೆ. ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಸ್ವಲ್ಪ ಮೇಲೆ ತೊಗೊತೀನಿ, ಜಾಸ್ತಿ ಕೆಳಗಿದೆ ಅನಿಸ್ತಾ ಇದೆ. ಕ್ಯಾನ್ ಯು ಸಿ ದ ನೇಮ್ ನೌ? Yes, the name on the salary slip is Guttak Singh. What is the basic pay? The basic pay on this salary slip is $200. What is the net salary? The net salary is $8,287. What is the gross salary? The gross salary is $338. What are the deductions? Okay, the deductions listed are EGIS and KGID, as well as NPS. Is there anything else you'd like to know about the slip? Can you tell me the allowances? The allowances listed on the salary slip are DA, HRA, CCA, MED, IR, and B. Okay, can you read me the deductions with its values? Okay, the deductions and their values are Aegis with 240, KGID with 3,500, and NPS with 3,591. Can you tell me the allowances with its values? Right. The allowances and their values are DA with 10,710, HRA with 4,032, CCA with 400, MED with 200, IR with 4,284, and B with 1512. ನೋಡಿ ಸ್ನೇಹಿತರೆ, ನೀವೇ ಕೇಳಿಸ್ಕೊಂಡ್ರಿ. ಸ್ಯಾಲ್ರಿ ಸ್ಲಿಪ್ನ ಯಾವ ರೀತಿ ನಾನು ಓದಿಸ್ದೆ ಅಂತ. ನನಗೆ ಬೇಕಾಗಿದ್ದ ಇನ್ಫಾರ್ಮೇಷನ್ ಮಾತ್ರ ನಾನು ಪಡ್ಕೊಂಡೆ. ನನ್ನ ಬೇಸಿಕ್ ಎಷ್ಟು, ಆಮೇಲೆ ಗ್ರಾಸ್ ಸ್ಯಾಲ್ರಿ, ನೆಟ್ ಸ್ಯಾಲ್ರಿ, ಆಮೇಲೆ ಡಿಡಕ್ಷನ್ಸ್ ಏನೇನಿದೆ, ಆಮೇಲೆ ಅಲವೆನ್ಸಸ್ ಏನೇನಿದೆ. ಸೊ ಡಿಡಕ್ಷನ್ಸ್ ಏನೇನಿದೆ ಅಂತ ಕೇಳಿದಾಗ ಅದು ಬರೀ ಡಿಡಕ್ಷನ್ಸ್ ಮಾತ್ರ ಹೇಳ್ತು, ಅದು ಎಷ್ಟೆಷ್ಟು ಅನ್ನೋದು ಹೇಳಲಿಲ್ಲ. ಅದು ಅದೇ ರೀತಿ ಅಲವೆನ್ಸು ಅಷ್ಟೇ, ಅದು ಏನೇನಿದೆ ಅಂತ ಮಾತ್ರ ಹೇಳ್ತು. ಆಮೇಲೆ ಅದನ್ನ ವ್ಯಾಲ್ಯೂಸ್ ಜೊತೆ ಹೇಳು ಅಂತ ಅಂದಾಗ ಅದು ಕರೆಕ್ಟಾಗಿ ಅದ್ರ ವ್ಯಾಲ್ಯೂನ ನೀಟಾಗಿ ಓದಿದೆ. ಸೊ ಎಲ್ಲ ಇನ್ಫಾರ್ಮೇಷನ್ ಕೂಡ ಕರೆಕ್ಟಾಗಿ ಓದಿದೆ ಅದು. ಆದರೆ ನಾನು ಎಡಿಟಿಂಗ್ ಮಾಡುವಾಗ ಇದನ್ನೆಲ್ಲ ಸೆನ್ಸರ್ ಮಾಡಿರ್ತೀನಿ, ಅದೇನು ತಪ್ಪೋದಿದೆ ಅಂತ ಅಂದ್ಕೊಂಬೇಡಿ, ಎಲ್ಲ ಕರೆಕ್ಟಾಗಿದೆ. ಓಕೆ, ಈಗ ನನ್ನ ಕೈಲಿ ಒಂದು ಕನ್ನಡ ಡಾಕ್ಯುಮೆಂಟ್ ಇದೆ, ನೋಡೋಣ ಇದನ್ನ ಓದುತ್ತಾ ಇಲ್ವಾ ಅಂತ. ವಾಟ್ ಈಸ್ ದಿಸ್? It seems to be a document with some text and a seal on it. Is there anything specific you would like to know about it? Can you read the text? I'm sorry, I'm not able to read the text as it appears to be in a language other than English, and I don't have the capability to translate it. ಸ್ನೇಹಿತರೆ, ಕನ್ನಡ ಡಾಕ್ಯುಮೆಂಟ್ಸ್ನ ಇನ್ನೂ ಕೂಡ ರೀಡ್ ಮಾಡ್ತಾ ಇಲ್ಲ. ಅದೇ ಇನ್ನೂ ಈಗ ಲಾಂಚ್ ಆಗಿರೋದ್ರಿಂದ ಮುಂದೆ ಖಂಡಿತವಾಗಲೂ ಎಲ್ಲ ಭಾಷೆಗಳು ಬರುತ್ತೆ. ಈಗ ಸದ್ಯಕ್ಕೆ ಕನ್ನಡ ಡಾಕ್ಯುಮೆಂಟ್ಸನ್ನು ಓದ್ತಾ ಇಲ್ಲ. ಸ್ನೇಹಿತರೆ, ಈಗ ನಮ್ಮ ಹತ್ರ ಇಲ್ಲೊಂದು ಫೈಲ್ ಇದೆ. ಈ ಫೈಲಲ್ಲಿ ಸುಮಾರು ಮಾರ್ಕ್ಸ್ ಕಾರ್ಡ್ಗಳು, ಏನೇನೋ ಸರ್ಟಿಫಿಕೇಟ್ಗಳು, ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಸೊ ಇದನ್ನು ನಾನು ಫೈಲಿಂದ ತೆಗಿಯೋದಿಲ್ಲ ಯಾವುದೇ ಡಾಕ್ಯುಮೆಂಟನ್ನು. ಈಗ ಫಾರ್ ಎಕ್ಸಾಂಪಲ್ ನನಗೆ SLC ಮಾರ್ಕ್ಸ್ ಕಾರ್ಡು ಅಥವಾ ಡಿಗ್ರಿ ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಯಾವುದೋ ಒಂದು ಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳಿ. ನಾವು ಒಂದೊಂದೇ ತೆಗೆದು ಚೆಕ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಫೈಲ್ನ ಕವರ್ ಒಳಗಡೆ ಇದೆ. ಸೊ ಕವರ್ ಒಳಗಿಂದ ತೆಗಿದೇನೆ ಹಾಗೆ ಕರೆಕ್ಟಾಗಿ ಓದುತ್ತಾ ಇಲ್ವಾ ಅಂತ ನೋಡೋಣ. ಈಗ ಆ್ಯಕ್ಚುಲಿ ಕವರಿಂದ ತೆಗಿದಂಗೆ ನಾವು ನೋಡ್ಬೋದು, ಅದೊಂಥರ ಟ್ರಾನ್ಸ್ಪರೆಂಟ್ ಕವರ್ ಇದ್ದಂಗೆ ಇರುತ್ತೆ. ಸೊ ನೋಡೋಣ ಇದು ಓದುತ್ತಾ ಇಲ್ವಾ ಅಂತ. ವಾಟ್ ಈಸ್ ದಿಸ್? This looks like an Indian high school report card. It lists the student's name, subjects, and grades received in each subject. ಓಕೆ ಸ್ನೇಹಿತರೆ, ಇದು ಯಾವುದೋ ಮಾರ್ಕ್ಸ್ ಕಾರ್ಡ್ ಅಂತ ಹೇಳಿದೆ, ಬಟ್ ಯಾವುದೋ ಅಂತ ಕರೆಕ್ಟಾಗಿ ಹೇಳಿಲ್ಲ ಅದು. ಮತ್ತೆ ಕೇಳೋಣ ಅದನ್ನ. Can you tell me exactly what marks card is this? This marks card appears to be for the Secondary School Leaving Certificate SSLC examination in India. It includes details such as the student's name, subjects, marks obtained, and total marks. ಓಕೆ, ಇವಾಗ ಹೇಳಿದೆ ಅದು SLC ಮಾರ್ಕ್ಸ್ ಕಾರ್ಡ್ ಅಂತ. ಈಗ ಇನ್ನಷ್ಟು ಡೀಟೇಲ್ಸ್ ಕೇಳೋಣ. ವಾಟ್ ಈಸ್ ದ ಸ್ಟೂಡೆಂಟ್ಸ್ ನೇಮ್? The student's father's name is Jayal Singh, and the student's name is Guttak Singh. Do you want me to read more? What is the total marks? The total marks obtained is 4. Which subject has the highest marks? Social science has the highest marks at 88.
ಅಬ್ಬಬ್ಬಬ್ಬ ಲ್ಯಾಟ್ರಿ. Read me the subject of all the marks from lowest to highest. Okay, the marks from lowest to highest are 4 in Indian policy science, 5 in social science, 1 in Hindi, 5 in Canada, 1 in English, and 8 in social science. ನೋಡಿ ಸ್ನೇಹಿತರೆ, ನನ್ನ ಫೈಲಿಂದ ಮಾರ್ಕ್ಸ್ ಕಾರ್ಡ್ ತೆಗೆದಿಲ್ಲ ಅಂತಂದ್ರೂ ಕೂಡ ಮೇಲಿಂದಾನೇ ಎಷ್ಟು ಚೆನ್ನಾಗಿ ಓದಿದೆ ಅದು. ನಾನು ಕಡಿಮೆಯಿಂದ ಜಾಸ್ತಿವರೆಗೂ ಎಲ್ಲ ಮಾರ್ಕ್ಸ್ನು ಹೇಳು ಅಂದಾಗ ಕರೆಕ್ಟಾಗಿ ಎಲ್ಲ ಮಾರ್ಕ್ಸ್ನು ಕೂಡ ಹೇಳಿದೆ. ಆದರೆ ಅದು ಸೋಷಿಯಾಲಜಿನ ಸೋಷಿಯಲ್ ಸೈನ್ಸ್ ಅಂತ ಮೋಸ್ಟ್ಲಿ ಅದರಲ್ಲೂ ಹಂಗೆ ಬರ್ದಿದೆಯೋ ಅನ್ನೋ ಗೊತ್ತಿಲ್ಲ. ಈಗ ಒಂದು ಪೇಜ್ ತಿರುಗಿಸೋಣ. ಇಲ್ಲಿ ಇನ್ನೊಂದು ಮಾರ್ಕ್ಸ್ ಕಾರ್ಡ್ ಇದೆ, ಇದೇನು ಅಂತ ಕೇಳೋಣ. ವಾಟ್ ಈಸ್ ದಿಸ್? This looks like an award certificate, specifically the NFB Shresht Manav Seva Salmon Award for 2022. The award was presented to Shri Gatak Singh in recognition of their service to persons with visual disability. Congratulations, brother. Congratulations. The certificate was presented by the National Federation of the Blind Karnataka on the occasion of World Braille Day on January 4th, 2023. Congratulations, brother. ನೋಡಿ ಸ್ನೇಹಿತರೆ, ಇದು ಕೂಡ NFB ಇಂದ ಕೊಟ್ಟಂಥ ಒಂದು ಅವಾರ್ಡ್ ಸರ್ಟಿಫಿಕೇಟ್ ಇದು. ಇದನ್ನು ಕೂಡ ನಾನು ಫೈಲಿಂದ ಆಚೆ ತೆಗೆದಿಲ್ಲ. ಹಾಗೆ ಎಷ್ಟು ಕ್ಲೀನಾಗಿ ಓದಿದೆ, ಒಂದು ಮಿಸ್ಟೇಕ್ ಇಲ್ದಾಗೆ. ಸೊ ಈ ರೀತಿ ನಾವು ನಮ್ಮ ಡಾಕ್ಯುಮೆಂಟ್ಸ್ನ ಹುಡ್ಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ನೋಡೋದ್ರಲ್ಲ ಸ್ನೇಹಿತರೆ, ಯಾವ ರೀತಿ ನಾವು ಗೂಗಲ್ AI ಮೂಲಕ ಇಂಡಿಪೆಂಡೆಂಟ್ ಆಗ್ಬೋದು, ಯಾವ ರೀತಿ ನಮಗೆ ಸಹಾಯ ಮಾಡುತ್ತೆ ಅನ್ನೋದಕ್ಕೆ ಕೆಲವು ಎಕ್ಸಾಂಪಲ್ಸ್ ಆಗಿತ್ತು. ಇನ್ನೂ ಕೂಡ ಸುಮಾರು ಕಡೆ ನಾವು ಇದನ್ನ ಯೂಸ್ ಮಾಡ್ಕೊಬೋದು. ಆದರೆ ಎಲ್ಲವನ್ನು ತೋರಿಸ್ತಾ ಹೋದರೆ ಈ ವಿಡಿಯೋ ಬಹಳ ಲಾಂಗ್ ಆಗುತ್ತೆ. ಹಾಗಾಗಿ ಕೆಲವೊಂದು ಸಿಂಪಲ್ ಏನೇನು ತಿಳಿಸ್ಬೋದಾಗಿತ್ತು ಅದನ್ನೆಲ್ಲ ತಿಳಿಸಿದ್ದೀನಿ. ಇನ್ನು ನೀವೇ ಎಕ್ಸ್ಪ್ಲೋರ್ ಮಾಡ್ಬೋದು. ಇನ್ನೆಲ್ಲೆಲ್ಲಿ ನಮಗೆ ಕಣ್ಣಿನ ಸಹಾಯ ಬೇಕಾಗುತ್ತೋ ಅಲ್ಲೆಲ್ಲ ಎಲ್ಲೆಲ್ಲಿ ಯೂಸ್ ಆಗ್ಬೋದು ಅನ್ನೋದನ್ನ ನೀವೇ ಟೆಸ್ಟ್ ಮಾಡ್ಬೋದು. ನಾವು ಕೂಡ ಇದರ ಅಡ್ವಾನ್ಸ್ ಯೂಸ್ ಕೇಸ್ಗಳು, ಅಂದರೆ ಎಲ್ಲೆಲ್ಲಿ ಸಹಾಯ ಮಾಡ್ಬೋದು ಅಂತ ನಮಗನ್ಸುತ್ತೋ ಅಂಥ ಯೂಸ್ ಕೇಸ್ಗಳನ್ನು ಕೂಡ ನಾವು ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೀವಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡ್ತಾ ಇರಿ. ಈ ಗೂಗಲ್ AI ಸ್ಟುಡಿಯೋ ಈಗ ಇನ್ನೂ ಬಿಗಿನಿಂಗ್ ಸ್ಟೇಜಲ್ಲಿ ಇರೋದ್ರಿಂದ ಇದರಲ್ಲಿ ಇನ್ನೂ ಸುಮಾರು ಫೀಚರ್ಸ್ ಮುಂದೆ ಬರುತ್ತೆ. ಈಗ ಸದ್ಯಕ್ಕೆ ಇದು ಬರೀ ಇಂಗ್ಲೀಷಲ್ಲಿ ಮಾತ್ರ ಕಮ್ಯುನಿಕೇಟ್ ಮಾಡುತ್ತೆ. ಮುಂದೆ ಇನ್ನೂ ಬಹಳಷ್ಟು ಭಾಷೆಗಳು ಆ್ಯಡ್ ಆಗುತ್ತೆ. ಹಾಗೆ ಈಗ ಇದು ಒಂದೇ ಒಂದು ವಾಯ್ಸಲ್ಲಿ ಮಾತ್ರ ಮಾತಾಡುತ್ತೆ. ಮುಂದೆ ಇದಕ್ಕೆ ಇನ್ನೂ ಹಲವಾರು ವಾಯ್ಸ್ಗಳು ಆ್ಯಡ್ ಆಗ್ಬೋದು. ಈಗ ಕೇವಲ US ಇಂಗ್ಲೀಷ್ ಆಕ್ಸೆಂಟ್ ಮಾತ್ರ ಇದೆ. ಸೊ ನಮ್ಮ ಇಂಡಿಯನ್ ಇಂಗ್ಲೀಷ್ ವಾಯ್ಸ್ ಕೂಡ ಯಾವುದೂ ಇಲ್ಲ. ಮುಂದೆ ಇದೆಲ್ಲ ಆ್ಯಡ್ ಆಗ್ತಾ ಹೋಗುತ್ತೆ. ಆದರೆ ಈ LI ಮತ್ತು ಗೂಗಲ್ AI ಸ್ಟುಡಿಯೋ ಏನಿದೆಯಲ್ಲ, ಇದು ನಮ್ಮ ಲೈಫಲ್ಲಿ ಒಂದು ರೆವಲ್ಯೂಷನರಿ ಚೇಂಜನ್ನು ತರುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಟ್ರೈ ಮಾಡಿ. ಸೊ ಟ್ರೈ ಮಾಡೋದಕ್ಕೆ ನೀವೆಲ್ಲ ಎಕ್ಸೈಟೆಡ್ ಆಗಿದ್ದೀರಾ ಅಂತ ಗೊತ್ತು. ಹಾಗೆ ಈ ವಿಡಿಯೋನ ಎಕ್ಸಿಟ್ ಆಗಬೇಡಿ. ಈ ವಿಡಿಯೋಯಿಂದ ಆಚೆ ಹೋಗೋಕ್ಕಿಂತ ಮುಂಚೆ ಜಸ್ಟ್ ಒಂದು ಸಲ ಲೈಕ್ ಮಾಡಿದ್ದೀರಾ ಇಲ್ವಾ ಅಂತ ನೋಡ್ಕೊಳ್ಳಿ. ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ, ಅದರಿಂದ ಹೆಚ್ಚು ಜನರಿಗೆ ರೆಕಮೆಂಡ್ ಆಗುತ್ತೆ. ಹಾಗೆ ಕಾಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ಅನ್ನೋದನ್ನ. ಜೊತೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಿ. ಹಾಗೆ ಶೇರ್ ಮಾಡಿ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ನೀವು ಯಾಕೆ ಶೇರ್ ಮಾಡಬೇಕು ಅಂತ, ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ. ಶೇರ್ ಮಾಡಿ, ಅಟ್ಲೀಸ್ಟ್ ಒಬ್ರಿಗಾದರೂ ಶೇರ್ ಮಾಡಿ. ಮತ್ತು ನೀವು ನನಗೆ ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಕಾಲ್ ಮಾಡ್ಬೋದು, ಗ್ರೂಪಲ್ಲಿ ಹೇಳ್ಬೋದು, ಅಥವಾ ಪರ್ಸನಲ್ ಮೆಸೇಜ್ ಕೂಡ ಹಾಕ್ಬೋದು. ನೀವು ಯಾವ ರೀತಿ ಬೇಕೋ ಆ ರೀತಿ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತ ಹೇಳ್ತಾ ಇಂದಿನ ಈ ಟ್ಯುಟೋರಿಯಲ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ. ಬೆಳಗಿನ ಕಂದ